ನೀನೇನು ಹೆದರ್ಕಬೇಡಮ್ಮ ಮಂಗಮ್ಮ. ಧೈರ್ಯವಾಗಿರು, ನಾವಿದ್ದೀವಿ. ಸರಿ ಆಯ್ತು ಕಣಣ್ಣ. ಗುಣನ ಹಾಕ ಬಂದ್ರು ನೋಡಿ ಕದ್ರಜ್ಜಿ ಮತ್ತೆ ಹೊರದು ಮಗ ಪೆಂಗ. ಬನ್ನಿ ಬನ್ನಿ, ಯಾಕೆ ಅಲ್ಲೇ ನಿಂತ್ಕೊಂಡಿದ್ರಿ? ಬನ್ನಿ. ಓ ಇವಳು ಇಲ್ಲಿ ಬಂದವಳ ಅಲ್ಲ, ನೀರ್ ಕಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಏನೇ ಇಲ್ಲಿ ಬಂದು ಇವ್ರ ಹತ್ರ ಏನೇ ಹೇಳಿದ್ಯಾ? ಏನೇ ಕಂಪ್ಲೇಂಟ್ ಮಾಡಿದ್ಯಾ? ಏಯ್ ಮಂಗಿ, ಅಲ್ಲ ಅನಾಥೆ ಅಂತ ಹೇಳಿ ಮದ್ವೆ ಮಾಡ್ಕೊಂಡ್ರೆ ನಮ್ಮನ್ನೇನೆ ಪಂಚಾಯತಿ ಕರೆಸ್ತೀಯೇನೆ? ಮನ ಮರಿದಿಲ್ದವಳೆ, ನಿನ್ನ ಮಂತಕ್ ಬಾ ಐತೆ ನಿನ್ಗೆ. ನೋಡ್ ನಾಗಣ್ಣರೇ, ನಾವೆಲ್ಲರೂ ಇಲ್ಲಿ ನಿಂತಿದ್ದಂಗೆನೆ ಈ ಅಜ್ಜಿ ಆ ಹುಡುಗಿಗೆ ಹೆಂಗೆ ಬೈತಾ ಇದ್ದಾಳೆ ನೋಡು. ಇಲ್ಲಿ ನಮ್ಮ ಎದುರಿಗೆನೆ ಇಷ್ಟು ಬೈತಾ ಇರ್ಬೇಕಾದ್ರೆ ಮನೆಗಿನ್ ಹೆಂಗ್ ಬೈಬೇಡ? ಯಾರು ಇಲ್ಲ ಅಂತಾನ? ಏನ್ ಕದ್ರಜ್ಜಿ, ಏನು ಸೊಸೆನ ಹಿಂಗ್ ಬೈತಾ ಇದೆಯಲ್ಲ? ಯಾಕೆ ಆ ಹುಡ್ಗಿನ ಒಯ್ದಂತಲ್ಲ? ಏನ್ ಮಾಡಿತ್ತು ಹುಡ್ಗಿ ಅಂತ? ತಪ್ಪೇನ್ ಮಾಡಿತ್ತು ಅಂತ? ಅಯ್ಯೋ ಏನಾಗಣ್ಣರೇ, ಮನೆ ಅಂದಮೇಲೆ ಸಂಸಾರ ಅಂದಮೇಲೆ ಒಂದು ಜಗಳ ಬರ್ತವೆ, ಒಂದು ಮಾತು ಒಂದು ಡೇಟ್ ಬೀಳುತ್ತೆ. ಅದಕ್ಕೆ ಅಂತೇಳಿ ಪಂಚಾಯತಿ ಕರ್ಸಕ್ಕಾಗುತ್ತಾ? ನೀವು ಒಳ್ಳೆ ಅವಳು ಹೇಳಿದ್ಲು ಅಂತ ನಮ್ಮನ್ನ ಇಲ್ಲಿಗಾನ ಕರೆಸ್ತಾ ಇದ್ದೀರಲ್ಲ. ನಾವು ಮಾಡೋ ಕೆಲಸ ಬಿಟ್ಟು ಇಲ್ಲಿಗಾನ ಬಂದಂಗಾತು. ಬಿಡಿ. ಏನು ಮನೆಗೆ ಸಂಸಾರ ಅಂದಮೇಲೆ ಜಗಳ ಬರಲ್ವಾ? ಎಲ್ಲರ ಮನೇನೂ ದೋಸೆ ತೂತಾನೆ ದಿನ ಜಗಳ ಆಡ್ತಿರ್ತಾರೆ ಗಂಡ ಹೆಂಡತಿ. ಹಂಗಂತೇಳಿ ನೀವು ಕರೆಸಿ ಎಲ್ಲರನ್ನೂ ಪಂಚಾಯತಿ ಮಾಡ್ತೀರಾ? ಏನೋ ದೊಡ್ಡ ಸಮಸ್ಯೆ ಆದರೆ ಅಥವಾ ಯಾರಿಗಾನ ಮೋಸ ಮಾಡಿದ್ರೆ, ಏನಾನ ಊರಿಗೆ ಅನ್ಯಾಯ ಮಾಡಿದ್ರೆ ಪಂಚಾಯತಿ ಮಾಡಬೇಕು. ಸಂಸಾರದ ವಿಷಯಕ್ಕೆಲ್ಲನ ಹಿಂಗೆ ಯಾಕೆ ಇದು ಮಾಡ್ತೀರಾ? ನಾವೇನೇನು ಅವಳೇನು ಮನೆ ಬಿಟ್ಟು ಓಡಿಸಿದ್ದೀವಿ? ಏನೋ ನನ್ನ ಮಗನ ಬೈದ್ಲು, ಅದಕ್ಕೆ ಒಂದೇಟು ಹೊಡೆದ, ಅದಕ್ಕೆ ಪಂಚಾಯತಿ ಕರೆಸ್ತೀರಲ್ಲ ನೀವು. ಅವಳಿಗೂ ಬುದ್ಧಿ ಇಲ್ಲ, ನೀರು ಕಡಿಕಂಬಂತ ಹೋಗಿ ಬಂದು ಇಲ್ಲಿಗೆ ಬಂದವಳೆ. ಮುಚ್ಚಜ್ಜಿ ಸಾಕು ಬಾಯಿನ. ಎಷ್ಟು ಬಾಯಿ ಮಾಡ್ತೀಯ ನೀನು? ಅಷ್ಟೇನಾ? ಇನ್ನೇನು ಮಾಡಿಲ್ವಾ ನೀವು? ಇನ್ನೇನು ಮಾಡಿದ್ದೀವಿ? ಇನ್ನೇನು ಮಾಡಿಲ್ಲ. ನಿನ್ನ ಮಗ ನಮ್ಮ ಹೊಲ್ದಾಗೆ ತರಕಾರಿನ ನುಣ್ಣಗೆ ಬೋಳ್ಸ್ಕೊಂಬಂದೇವನಲ್ಲ, ಅದನ್ನು ಹೇಳು. ನೋಡು, ಅಲ್ಲ ಪಂಚಾಯತಿ ಮುಖ್ಯಸ್ಥರು ಹೊಲ್ದಾಗೆ ಕತ್ಕೊಂಬಂದೇವನಲ್ಲ, ಇನ್ನು ಕಂಡಾರ ಹೊಲ್ದಾಗ ಬಿಡ್ತೀರಾ ನೀವು? ಅಯ್ಯೋ, ತರಕಾರಿ ಇರಲಿಲ್ಲ, ದುಡ್ಡು ಬೇರೆ, ತರಕಾರಿ ತರಕ್ಕೆ ದುಡ್ಡು ಇರಲಿಲ್ಲ. ಅವಳು ಬೇರೆನೆ ತರಕಾರಿ ತರಕ್ಕೆ ಅಂತಾನ ಬಾಯಿ ಮಾಡೋಣಂತೆ. ಇನ್ನೇನು ಮಾಡ್ತಾನೆ ಪಾಪ? ಏನೋ ಹೋಗಿ ನಿಮ್ಮ ಹೊಲ್ದಾಗೆ ಒಂದಿಷ್ಟು ಕಿತ್ಕೊಂಬಂದವನು ಅಷ್ಟೇನೆ. ಅದಕ್ಕೆ ಯಾಕೆ ಹಿಂಗೆ ಆಡ್ತೀರಾ? ಏನೋ ಬಡವರು ಒಂದಿಷ್ಟು ತರಕಾರಿ ಕಿತ್ಕೊಂಬಂದ್ರೆ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಬಿಡಾಕೋ ಇವಕ್ಕ ಅಂತೂ ಒಂದಿಷ್ಟಲ್ಲ, ಇಡೀ ನಮ್ಮ ತರಕಾರಿ ತೋಟದಾಗೆ ಒಂದು ಬಿಟ್ಟಿಲ್ಲ. ಒಂದು ಬದನೆಕಾಯಿ ಇಲ್ಲ, ಒಂದು ಹಸಿರುಗಾಯಿ ಇಲ್ಲ, ಒಂದು ಟೊಮೆಟೊ ಹಣ್ಣಿಲ್ಲ. ಹಂಗೆ ಕಿತ್ಕೊಂಬಂದವನೇ ಚೀಲ್ಗಟ್ಲೇನ. ನಾನು ನಿಮ್ಮ ಮನೆಗೆ ಬಂದು ನೋಡ್ದಲ್ಲ, ಏನೋ ನೋಡಿಲ್ಲ ಅಮ್ಮಂಗೆ ಹೇಳ್ತಾ ಇದೆಯಲ್ಲ. ತಪ್ಪಿಸ್ಕೊಂಬಕ್ಕೆ ಏನೇನೋ ನಾಟಕ ಮಾಡ್ತೀರಾ ತಾಯಿ ಮಗನು. ಅದೆಲ್ಲ ಬೇಕಾಗಿಲ್ಲ, ದಂಡ ಕಟ್ರಿ ಇವಾಗ ಕಳ್ತನ ಮಾಡಿದ ತಪ್ಪಿಗೆ. ಪಾಪ ಈ ಹುಡುಗಿ ಇರೋ ಸತ್ಯ ಹೇಳಿದ್ಕೆ ಈ ಹುಡುಗಿನ ಹಿಡ್ಕೊಂಡು ಒಯ್ದಿದ್ದೀರಂತಲ್ಲ ಇಬ್ರು. ಏನೋ ಪೆಂಗ, ನಾಚಿಕೆ ಆಗಲ್ವೇನು? ಇಷ್ಟು ದೊಡ್ಡ ಗಂಡ್ಸಾಗಿ ಕಂಡೋರ್ ಹೊಲ್ದಾಗೆ ಕಳ್ತನ ಮಾಡ್ತೀಯಲ್ಲೋ? ನಿನ್ಗೇನು ಅನ್ಸಲ್ವಾ? ನಾನೇನು ಬೇಕು ಅಂತ ಅವ್ರ ಹೊಲ್ದಕ್ಕೆ ಹೋಗಲಿಲ್ಲ. ತರಕಾರಿ ತರಕ್ಕೆ ದುಡ್ಡಿರಲಿಲ್ಲ, ಅದಕ್ಕೆ ಅತ್ಲ ಹೋದೆ ಹೊಲ್ದ ಕಡಿಕೆ. ಅಲ್ಲಿ ನಿಮ್ಮ ಹೊಲ್ದಾಗೆ ತರಕಾರಿ ನೋಡಿ ಕಿತ್ಕೊಂಬಂದೆ ಅಷ್ಟೇನೆ. ಏನಾನ ತರಕ್ಕೆ ದುಡ್ಡಿಲ್ಲ ಅಂದ್ರೆ ಎಲ್ಲಾದ್ರೂ ಸಿಕ್ಕದೆ ಒತ್ಕೊಂಬಂದ್ಬಿಡೋದು. ಇದಾ ನಿಂದು ಬುದ್ಧಿ? ಹಿಂಗೆ ಹೇಳಕ್ಕೆ ಏನು ಅನ್ಸಲ್ವೇನೋ ನಿಂಗೆ? ಗಂಡ್ಸಾಗಿ ದುಡಿಬೇಕು. ಹೋಗಿ ಎಷ್ಟು ಜನ ನಮ್ಮೂರಾಗೆ ಎಂತೆಂತ ಕೆಲಸ ಮಾಡಿ ಕುರಿ ಕಾದು ದನ ಕಾದು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನಂಗೆ ಯಾರನ್ನು ಕಳ್ತನ ಮಾಡ್ತಾ ಇಲ್ಲ. ಕಳ್ತನ ಬಿಟ್ಟು ಕೂಲಿ ಹೋಗಿ ದುಡಿಯೋದ್ ಕಲ್ತ್ಕ, ಅವಾಗ ಎಲ್ಲ ತರಕ್ಕೆ ದುಡ್ಡಿರುತ್ತೆ. ಹಿಂಗೆ ನಿಂತ್ಕಮಕ್ಕೆ ನಾಚಿಕೆ ಆಗಲ್ವೇ ನಿನ್ಗೆ? ಕಳ್ತನ ಮಾಡಿ ತಪ್ಪಿತಸ್ತಾಗಿ ನಿನ್ನ ಹೆಂಡತಿನ ಇಟ್ಕೊಂಡು ಒಯ್ದಂತಲ್ಲ, ಕಳ್ತನನ ಬಯಲು ಮಾಡಿದಕ್ಕೆ. ಅವಳಿಲ್ಲ ಅಂದ್ರೆ ನಿನ್ ಯಾರು ಮದ್ವೆ ಆಗೋರು? ನಿಮ್ಮಿಬ್ರು ಯಾರು ನೋಡ್ಕೊಂತಾರೆ? ಏನೋ ಪಾಪ ಯಾರು ಇಲ್ಲ ದುಡಿಗೆ ಅಂತ ಹೇಳಿ ಮದುವೆ ಆದ್ರೆ ಮಾಡ್ಕೊಂಡ್ ಬಂದಿದ್ದೀರಾ. ಆದ್ರೆ ಯಾರು ಇಲ್ಲ ಅಂತ ಹಿಂಗ ಒದಿಯೋದು ಬದಿಯೋದು ಮಾಡೋದು ಎದುರಿಸೋದು ಇದೆಲ್ಲನ ಚೆನ್ನಾಗಿರಲ್ಲ. ಏಯ್ ನಮ್ಮ ಮರ್ಯಾದೆ ತೆಗಿತಾ ಇದೆಯಲ್ಲೇ ಏ ಮಂಗಮ್ಮ. ಮದುವೆ ಮಾಡ್ಕೊಂಡ್ ಬಂದಿದ್ಕೆ ಹಿಂಗ ಮರ್ಯಾದೆ ಕಳಿಯೋದು? ಬಾ ಹೋಗೋಣ. ಬಾ ಹೋಗೋಣ ಅಂತ ಹೇಳಿ ಹೊರಟ್ಬಿಟ್ರ? ನೀವು ಕತ್ಕೊಂಡೋಗಿರೋ ತರಕಾರಿದು ದಂಡ ಕಟ್ಟಬೇಕು. ದಂಡನ? ಅಯ್ಯೋ ನಮ್ತಾಗಿ ಈಗ 10 ರೂಪಾಯಿ ದುಡ್ಡಿಲ್ಲ ಅಂತಂದ್ರೆ ನಿಮ್ ದಂಡ ಎಲ್ಲಿಂದ ಕಟ್ಲಿ? ಎಲ್ಲಿಂದ ಕಟ್ಲಿ ಅಂದ್ರೆ ಇಬ್ರು ಕೂಲಿ ಹೋಗಿ ದುಡ್ದು ತಗೊಂಬಂದ್ ಕೊಡ್ರಿ. ಹೌದು, ಕೂಲಿ ಹೋಗಿ ನೀವಿಬ್ರು ದುಡ್ದು ತಂದು ಕೊಡ್ರಿ, ಅವಾಗ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತಾನ. ಎಷ್ಟು ಕೊಡ್ಬೇಕು ಅಂತಾನ ನೀವೇ ಹೇಳ್ರಿ ನಾಗಣ್ಣರೇ. ನೀವಿಬ್ರು ಸೇರಿ ಇನ್ನೊಂದು ವಾರ 10 ದಿವಸದೊಳಗಡೆ 500 ರೂಪಾಯಿ ತಂದು ಕೊಡ್ಬೇಕು ನನಗೆ. ಗೊತ್ತಾಯ್ತಾ? 500 ರೂಪಾಯಿ? ಅಯ್ಯೋ ಎಲ್ಲಿಂದ ತಂದು ಕೊಡ್ಲಿ ನಾವು? ಅಷ್ಟೊಂದು ತರಕಾರಿ ಏನು ಅಷ್ಟೊಂದು ಬೆಲೆ ಬಾಳುತ್ತಾ? ಅಷ್ಟೊಂದು ಬೆಲೆ ಬಾಳ್ದಿದ್ರು ಕತ್ಕೊಂಡು ಹೋಗಿರೋದಕ್ಕೆ ಶಿಕ್ಷೆ. ಆ ಹುಡುಗಿನ ಒಯ್ದಿರೋದಕ್ಕೂ ಎಲ್ಲದಕ್ಕೂ ಸೇರಿ ಹಾಕಿರೋದು. ತಗೊಂಬಂದು ಕೊಡಬೇಕು ಅಷ್ಟೇನೆ. ಇನ್ನು 10 ದಿವಸ ಟೈಮು ನಿಮಗೆ. ಅದೇನು ಮಾಡ್ತಿರೋ ಏನೋ, ನೀವಿಬ್ಬರೇ ದುಡಿಬೇಕು. ಆ ಹುಡುಗಿನೇನಾದ್ರೂ ಕೂಲಿ ಹೋಗು ದಂಡ ಕಟ್ಟಬೇಕು ಅದು ಇದು ಅಂತ ಪೀಡಿಸಿದ್ರೆ ಸುಮ್ಮನಿರಲ್ಲ. ಅವಳು ಮನೆಯಾಗಿರ್ಲಿ, ನೀವಿಬ್ರು ಕೂಲಿ ಹೋಗ್ರಿ. ಕೂಲಿನ? ನಾನಾ?
ಈ ವಯಸ್ಸಿನಾಗ ನನಗೆ ಕೂಲಿ ಹೋಗೋಕ್ಕಾಗುತ್ತಾ ನಗಣ್ಣರೇ? ಏನು ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ ನಿಮ್ಗೇನು ಅರ್ಥ ಆಗುತ್ತಾ ಇಲ್ವೋ? ಹಾಂ, ಅಲ್ಲ ಈ ವಯಸ್ಸಿನಾಗ ನಾನು ಕೂಲಿ ಹೋಗು ಅಂದರೆ ನಾನು ಎಲ್ಲಿಗಾನ ಹೋಗ್ಲಿ? ಈ ಮಾಡೋಕ್ಕಾಗುತ್ತಾ ಬಿಸಿಲಾಗೆ ಕೂಲಿ ಹೋಗಿ? ನನ್ನ ಕೈಲಿ ಆಗಲ್ಲಪ್ಪ. ಹಾ ಹಾ ಹಾ, ಆ ಹುಡುಗಿನ ಹಿಡ್ಕೊಂಡು ಓದಿಬೇಕಾರೆ ಆಗ್ತಿತ್ತಾ? ಅವಾಗ ವಯಸ್ಸೆಲ್ಲನ ಅಡ್ಡಿ ಬರ್ಲಿಲ್ವಾ ನಿನಗೆ ಬೈಯಕ್ಕೆ? ಹಾಂ, ಈಗ ಮಾತ್ರ ನಾ ವಯಸ್ಸಾಗೈತೆ ಅಂತ ಹೇಳ್ತಿದ್ಯಾ. ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀನು ನಿನ್ನ ಮಗ ಸೇರಿ ದುಡೀರಿ ಅಷ್ಟೇನೆ. ಹಾಂ, ಅಯ್ಯೋ 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 ಅಯ್ಯೋ, ಬಂದು ಈ ಸ್ವಲ್ಪ ದಿನದಾಗೇನೆ ನಮಗೆ ಶಿಕ್ಷೆ ಕೊಡಂಗೆ ಮಾಡ್ಬಿಟ್ಲಲ್ಲಪ್ಪ. ನಾನೇನು ನಮಗೆ ಆಸರೆ ಆಗಿರ್ತಾಳೆ ಅಂತೇಳಿ ಮದುವೆ ಮಾಡ್ಕೊಂಬಂದ್ರೆ ನಮಗೇನೆ ಇಂಥ ಶಿಕ್ಷೆ ಕೊಟ್ಬಿಟ್ಲಲ್ಲ, ದಂಡ ಕಟ್ಟಂಗೆ ಮಾಡ್ತಾ ಇದ್ದಾಳೆ, ನನ್ನೇ ಕೂಲಿ ಹೋಗಂಗೆ ಮಾಡ್ತಾ ಇದ್ದಾಳೆ. ಅಯ್ಯೋ ಏನು ಕರ್ಮನಪ್ಪ. ಏನೋ ಅನಾಥ ಹುಡುಗಿ ಅಂತಾನೆ ಬಾಳ್ ಕೊಟ್ರೆ ನಮ್ಮನ್ನೇ ಬೀದಿಗೆ ತಂದುಬಿಟ್ಲು. ಯಾಕಾದ್ರೂ ಮದುವೆ ಮಾಡುವ ಏನು ಕತ್ತಿಯ ನನ್ನ ಮಗುಗೆ? ನಾವು ಹೆಂಗೋ ಜೀವನ ಮಾಡ್ತಿದ್ವಿ ಅತ್ತ, ಇವಳು ಬಂದು ಎಲ್ಲ ಹಾಳು ಮಾಡ್ತಾ ಇದ್ದಾಳೆ. ಮನೆಯಾಳಿ ಹಾಳು ಮಾಡ್ತಾ ಇರೋದು ಅವಳಲ್ಲ, ನೀನು ನಿನ್ನ ಮಗನ ಹಾಳು ಮಾಡ್ತಾ ಇರೋದು. ಅವ್ನು ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳಬೇಕು. ಒಂದು ಮೊದಲನೇ ಸಲ ತಪ್ಪು ಮಾಡಿದಾಗ್ಲೇನೆ ಅವಾಗಲೇ ಬೈದು ಬುದ್ಧಿ ಹೇಳಿದ್ರೆ ಇವತ್ತು ಇವನು ಹಿಂಗೆ ಕದ್ದಿತ್ತಿರ್ಲಿಲ್ಲ ಎಲ್ಲ ಹೊಲ್ದಾಗೆ. ದುಡಿಯೋದು ಕಲಿಸ್ಬೇಕು ಮಕ್ಕಳಿಗೆ, ಕದಿಯೋದೆಲ್ಲ ಕಲಿಸೋದು. ನಾನು ದುಡಿಯೋದೇ ಕಲಿಸಿರೋದು. ಆದರೆ ಏನು ಮಾಡೋದು, ಅವನಿಗೆ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಏನೋ ಹಿಂಗೆ ಮಾಡಿದ್ದಾನೆ, ಏನೋ ಕೊಲೆ ಮಾಡ್ಯಾನೆ ಎಂಬಂಗೆ ಕರೆದು ಹಿಂಗೆ ದಂಡ ಕಟ್ಟ್ರಿ, ಅದನ್ನು ಕಟ್ಟ್ರಿ, ಇದನ್ನು ಕಟ್ಟ್ರಿ ಅಂತಾನ ಹೇಳ್ತಾ ಇದ್ದೀರಲ್ಲ ನೀವೆಲ್ಲ ಸೇರ್ಕೊಂಡು. ನಾವೇನೇನು ಏನು ಸಾವುಕಾರ್ರಿ ದಂಡ ಕಟ್ಟಕ್ಕೆ? ನಾವೇನೇ ಅವತ್ತಿಂದ ಅವತ್ತು ಕೂಳು ತಿನ್ನಬೇಕು, ಯಾರ ಮನೆಗೆ ನಾನು ಸಾರಿಸ್ಕೊಂಡು ಮುದ್ದೆ ಇಸ್ಕೊಂಡು ತಿನ್ನಬೇಕು ಅಂತದ್ರಾಗ ದಂಡ ಅಂತೆ ದಂಡ. ನಮಗೆ ಅಷ್ಟೊಂದೆಲ್ಲ ದಂಡ ಗಿಂಡ ಕಟ್ಟಕ್ಕಾಗಲ್ಲಪ್ಪ. ಕಟ್ಟಕ್ಕಾಗಲಿಲ್ಲ ಅಂತಂದರೆ ಬರ್ರಿ ನಮ್ಮ ಹೊಲ್ದಾಗ ಕೆಲಸ ಮಾಡ್ರಿ. ಹಾಂ, ಕೆಲಸ ಮಾಡ್ರಿ, ಒಂದು 10 ದಿವಸ ಕೆಲಸ ಕೊಡ್ತೀನಿ. ಬರ್ರಿ, ಮಣ್ಣು ತಕ್ಕೋದು, ಕಳೆ ಕೀಳೋದು, ಕಾಯಿ ಕೀಳೋದು, ಗರಿ ಮೊಟ್ಟೆ ಎಲ್ಲನ ತೆಗ್ದು ಎಲ್ಲ ಮಾಡಿವ್ರಂತೆ. ಹಾಂ, ಬಾ, ನಿನಗೂ ವಯಸ್ಸಾಗೈತಲ್ವಾ, ನಿನ್ನ ವಯಸ್ಸಿಗೆ ತಕ್ಕಂಗೆ ನೆಳ್ಳಾಗ ಮಾಡೋ ಅಂಥ ಕೆಲಸನೇ ಕೊಡ್ತೀನಿ. ಬಾ, ಕಾಯಿ ಸುಲಿಯವ ಇದ್ದಾವೆ, ಕಾಯಿ ಸುಲಿವೆ ಅಂತ ಅವ್ನು ಸುಲಿಲಿ. ನೀನು ಕಾಯೆಲ್ಲನ ಒತ್ತಾಕುವಂತೆ, ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿವಂತೆ ನೀನು. ಹಾಂ, ಹಂಗೆ ಮಾಡ್ರಿ ಮುಖ್ಯಸ್ಥರೇ. ನಿಮ್ಮ ಹೊಲಕ್ಕೇನೆ ಇವರಿಬ್ರು ಕೆಲ್ಸಕ್ಕೆ ಕರ್ಕೊಂಡು ಹೋಗ್ರಿ, ಕೆಲ್ಸಕ್ಕೆ ಇಕ್ಕ್ರಿ ಸರಿಯಾಗಿ ಹೇಳ್ತೀನಿ. ಆ ದಂಡದ ದುಡ್ಡು ನೀವೇ ಅಲ್ಲೇನೆ ವಸೂಲಿ ಮಾಡ್ಕೊಂಬರಿ ಅಂತ ಇವ್ರ ಹತ್ರ ಕೆಲಸ ಮಾಡಿಸ್ಕೊಂಡು. ನಿಮ್ಮ ಹೊಲಕ್ಕ ನಾವ? ಅಯ್ಯಯ್ಯೋ, ನನ್ನ ಕೈಲಾಗಲ್ಲಪ್ಪ, ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ನೀನು ಯಾವ ನೆಳ್ಳಕ್ಕೆ ಕೆಲಸ ಕೊಟ್ರೂ ಆಗಲ್ಲ, ನನಗೇನು ಆಗಲ್ಲ. ಒಟ್ಟಿನಾಗೆ ನನ್ನ ಸೊಸೆ ಇದ್ದಾಳೆ, ನನ್ನ ಬದಲು ಅವಳನ್ನ ಕರ್ಕೊಂಡು ಹೋಗ್ರಿ. ಅವಳೇನು ದಿಮ್ಗೈದಾಳೆ, ನಾನು ಮಾಡ್ತಾಳೆ, ಬೇಕಂದ್ರೆ ಏನು ಬೇಕಾದರೂ ಮಾಡ್ತಾಳೆ, ಕಲ್ಲು ಬೇಕಾದ್ರೂ ಒತ್ತಾಕ್ತಾಳೆ, ಮಣ್ಣು ಬೇಕಾದ್ರೂ ಒತ್ತಾಕ್ತಾಳೆ. ಅವಳು ಇವನು ಕರ್ಕೊಂಡು ಹೋಗ್ರಿ, ನಾನು ಬರಲ್ಲ. ತಪ್ಪೆ ಮಾಡೋದು ಮಾತ್ರ ಇವರು ಶಿಕ್ಷೆ ಅನುಭವಿಸೋದು ನಿಮ್ದು ಸೊಸೆಗ? ಇಲ್ಲ ಕದ್ರಜ್ಜಿ, ನೀವೇ ಹೋಗ್ಬೇಕು. ನಿಮ್ದು ತಪ್ಪೆ ಮಾಡಿದೀರಾ. ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸ್ಬೇಕು, ತಪ್ಪು ಮಾಡದೇ ಇರೋರು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಅವಳು ಕೂಲಿಗೆ ಹೋಗ್ತಾಳೆ ಅಲ್ವಾ ಮಂಗಿ? ಕೂಲಿಗೆ ಹೋಗಿ ದುಡಿತಾಳೆ. ಆದ್ರೆ ತಪ್ಪು ಮಾಡಿರೋ ನಿಮ್ದು ಇಬ್ರು ಶಿಕ್ಷೆ ಆಗ್ಲೇಬೇಕು. ದಂಡ ಕಟ್ಟಲೇಬೇಕು ನೀವಿಬ್ರು ದುಡ್ದು. ಹೌದಮ್ಮ ಕದ್ರಜ್ಜಿ, ನಾನು ಹೇಳ್ತಾ ಇದ್ದೀನಿ, ನೀವಿಬ್ರು ನಾಳೆಯಿಂದ ನಮ್ಮ ಹೊಲ್ದಕ್ಕೆ ಕೆಲ್ಸಕ್ಕೆ ಬರ್ರಿ. ಹಾಂ, ನಿನ್ನ ಸೊಸೆ ಅದು ಎಲ್ಲಿ ಹೋಗುತ್ತಾ, ಅದು ಇಷ್ಟ ಬಂದರೆ ಹೋಗ್ಲಿ, ಕಷ್ಟ ಆದರೆ ಮನೆಗಿರಲಿ ಅಷ್ಟೇ. ನಾವೇನು ಹೇಳೋಕ್ಕಾಗಲ್ಲ. ಏನಮ್ಮ ಮಂಗಮ್ಮ, ಸರಿನಾ? ಸರಿ ಆಯ್ತು, ನೀವು ಹೇಳ್ದಂಗೆ ಆಗಲಿ. ನಾನು ಏನು ಕುತ್ಕೊಂಡಿರಕ್ಕೆ ಇಷ್ಟಪಡಲ್ಲ, ದುಡ್ದು ತಿನ್ನಬೇಕು. ನಾನು ಕೂಲಿ ಹೋಗ್ತೀನಿ, ನನ್ನೂ ಕೂಲಿ ಕರ್ಕೊಂಡು ಹೋಗ್ರಿ ಗುಂಡಜ್ಜಿ. ಯಾರಾದರೂ ಹೋದ್ರೆ ಈ ಊರಾಗೆ ಹೇಳು, ನಾನು ಹೋಗ್ತೀನಿ. ಏನಾದರೂ ಆಯಿತು ಮಾಡ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ ನಾನು. ನೋಡಮ್ಮ, ಅಯ್ಯೋ, ಮೊನ್ನೆ ಬಂದಿರೋ ಈ ಹುಡುಗಿಗಂಥದ್ದು ದುಡ್ಡು ತಿನ್ಬೇಕು ಅಂಬೋದು ಗೊತ್ತಾಗುತ್ತೆ. ಈ ಕದ್ರಜ್ಜಿಗೂ ಈ ಪೆಂಗುಗೂ ಯಾಕೆ ಗೊತ್ತಾಗಲ್ವ ಏನು ಕತ್ತಿಯೋ? ಹಾಂ, ಸರಿ ಆತಮ್ಮ, ನಿನ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು. ಹಾಂ, ಸರಿ ಹೋಗ್ರಿ, ನಾಳೆಯಿಂದ ನಾಗಣ್ಣರ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ರಿ. ಅವ್ರೇನು ಹೇಳ್ತಾರೋ ಅದನ್ನ ಮಾಡ್ರಿ. ನಡಿಯೋ ಪಿಂಗ, ನಡಿ. ಅಷ್ಟೇ ಅಲ್ಲ, ಮನೆಗೆ ಹೋದ್ಮೇಲೆ ಆಮೇಲೆ ಆ ಹುಡುಗಿನ ಏನಾದ್ರು ಗಲಾಟೆ ಮಾಡಿ ಒಯ್ಯೋದು ಮಾಡಿದರೆ ಇವಾಗ 500 ರೂಪಾಯಿ ದಂಡ ಹಾಕಿದೀವಿ, ಆಮೇಲೆ 1000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಹುಷಾರ್. ಸರಿ, ಬರ್ತೀನಿ. ಆಯ್ತು, ಹೋಗಮ್ಮ, ಒಳ್ಳೇದಾಗ್ಲಿ. ಹಿಂಗೇನು ಅವ್ರೇನು ತೊಂದರೆ ಕೊಡಲ್ಲ. ಏನಾದ್ರು ತೊಂದರೆ ಕೊಟ್ಟರೆ ನಂಗೆ ಬಂದು ಹೇಳು. ಸರಿ ನಾಗಣ್ಣರೇ, ಬರ್ತೀವಿ ನಾವು. ಆಯ್ತು ಗುಂಡಜ್ಜಿ, ಹೋಗಿ ಬರ್ರಿ. ನಡಿ ಉಂಬಕ್ಕಿಕ್ಕು, ಅಡುಗೆ ಆಗೈತಾ? ಮಾಡಿದ್ದೀನಿ, ಬರ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.